ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನೆಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಒಂದು ಮಹಿಳೆ ಈ ಪ್ಯುಬರ್ಟಿ ಅಥವಾ ಪ್ರೌಢಾವಸ್ಥೆಯನ್ನು ಹೊಂದಿದ ಕ್ಷಣ ಅವಳಿಗೆ ಪೀರಿಯಡ್ಸ್ ಅಥವಾ ಈ ಮುಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರಲ್ಲಿ ಇದು ಎವ್ರಿ ತಿಂಗಳು ಬರ್ತಾ ಇರುತ್ತೆ ಆ್ಯಂಡ್ ಕೆಲವೊಬ್ಬರಲ್ಲಿ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬರ್ತಾ ಇರುತ್ತೆ. ಇಂಥವುದನ್ನು ನಾವು ಇರ್ರೆಗ್ಯುಲರ್ ಸೈಕಲ್ ಅಂತ ಇರ್ತೇವೆ. ಅಂದರೆ ನಾರ್ಮಲಿ ಒಂದು ಸೈಕಲ್, ಈ ಪೀರಿಯಡಿನ ಅವಧಿ ಏನಿರುತ್ತೆ ಅದು ಅರೌಂಡ್ 28 ದಿವಸದಿರುತ್ತೆ. ಕೆಲವೊಬ್ಬರಲ್ಲಿ ಅದು 23 ದಿವಸ ಇರ್ಬೋದು, ಕೆಲವೊಬ್ಬರಲ್ಲಿ ಅದು 35 ದಿವಸ ಇರ್ಬೋದು. ಬಟ್ ಕೆಲವೊಬ್ಬರಲ್ಲಿ ಎವ್ರಿ 21 ಡೇಸ್, ಎವ್ರಿ 3 ವಾರಕ್ಕೆ ಪೀರಿಯಡ್ ಬರ್ತಾ ಇದೆ. ಆರ್ ಕೆಲವೊಬ್ಬರಲ್ಲಿ 35 ದಿವಸಗಳ ನಂತರ ಪೀರಿಯಡ್ ಬರ್ತಾ ಇದೆ. ಅಥವಾ ಕೆಲವೊಬ್ಬರಲ್ಲಿ ಈ 1-2 ತಿಂಗಳಿಗೆ ಒಂದ್ಸಲ ಪೀರಿಯಡ್ ಬರ್ತಾ ಇದೆ. ಇವನ್ನೆಲ್ಲ ನಾವು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಇರ್ರೆಗ್ಯುಲರ್ ಪೀರಿಯಡ್ ಬರಲಿಕ್ಕೆ ಏನೇನು ಕಾರಣ ಇರ್ಬೋದು? ಒಂದು, ಈ ಓವೇರಿಯನ್ ಪ್ರಾಬ್ಲಮ್, PCOD, ಈ ಅಂಡಾಶಯದಲ್ಲಿ ನೀರುಗುಳ್ಳೆಗಳಿದ್ದಾಗ, ಥೈರಾಯ್ಡ್ ಹಾರ್ಮೋನ್ಸಿನ ಪ್ರಾಬ್ಲಮ್ ಇದ್ದಾಗ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ, ಪ್ರೋಲ್ಯಾಕ್ಟಿನ್ ಹೆಚ್ಚಾದಾಗ, ಸ್ಟ್ರೆಸ್ ಲೆವೆಲ್, ನಿಮಗೆ ಚಿಂತೆ, ಆತಂಕ, ಆಂಗ್ಸೈಟಿ ಹೆಚ್ಚಾದಾಗ, ನಿಮ್ಮ ಫುಡ್ ಪ್ಯಾಟರ್ನ್ಸ್ ಚೇಂಜ್ ಆದಾಗ, ನೀವು ಜಾಸ್ತಿ ಟ್ರಾವೆಲ್ ಮಾಡಿದಾಗ, ಸೊ ಇವೆಲ್ಲ ಕಂಡೀಷನ್ಸಿಂದ ಪೀರಿಯಡ್ ಇರ್ರೆಗ್ಯುಲರ್ ಆಗ್ತಾ ಇರ್ಬೋದು. ಸೊ ಇವತ್ತಿನ ವಿಡಿಯೋದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನೊಂದು ಸಣ್ಣ ಇನ್ಸ್ಟೆನ್ಸನ್ನು ಹೇಳ್ತೇನೆ. ಒಂದು ನನ್ನ ಸಬ್ಸ್ಕ್ರೈಬರ್ ಫೋನ್ ಮಾಡಿ ನನಗೆ ಹೇಳ್ತಾರೆ, ಮೇಡಮ್ ನಮ್ಮ ಹುಡುಗಿಗೆ ಇನ್ನೂ ಪೀರಿಯಡೇ ಬಂದಿಲ್ಲ ಅಂತ. ಓಕೆ, ಯಾವಾಗಿತ್ತು ಅವರ ಲಾಸ್ಟ್ ಪೀರಿಯಡು? ಅವರ ಪೀರಿಯಡ್ ತುಂಬ ಇರ್ರೆಗ್ಯುಲರ್ ಇರುತ್ತೆ, ರೆಗ್ಯುಲರ್ ಆಗಿ ಬರ್ತಾ ಇರೋದಿಲ್ಲ, 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬರ್ತಾ ಇರುತ್ತೆ. ಓಕೆ, ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡು ನೋಡಿದ್ರಾ? ಇಲ್ಲ, ನಾವು ನೋಡಲಿಲ್ಲ, ಯಾಕಂದರೆ ಅವಳ ಪೀರಿಯಡ್ ಯಾವತ್ತೂ ಇರ್ರೆಗ್ಯುಲರ್ ಆಗಿರ್ತಾ ಇತ್ತು, ಬರಬಹುದು ಅಂತ ವೇಟ್ ಮಾಡ್ತಾ ಇದ್ವಿ, ಬಟ್ ಬರಲಿಲ್ಲ ಅಂತ. ಸೊ ಇವರು ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿದೆ, ಇನ್ನೂ ಪೀರಿಯಡ್ ಬಂದಿಲ್ಲ ಆ್ಯಂಡ್ ಪೀರಿಯಡ್ ಇರ್ರೆಗ್ಯುಲರ್ ಇದೆ. ಈ ಕಾಂಬಿನೇಷನ್ ಏನಿದೆ ಇದು ತುಂಬ ಡೆಡ್ಲಿ ಕಾಂಬಿನೇಷನ್. ಫಸ್ಟ್ ಆಫ್ ಆಲ್, ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಿಲ್ಲ. ಸೊ ನೀವು ಯಾವಾಗ ಅಂಡೋತ್ಪತ್ತಿಯನ್ನು ಮಾಡ್ತೀರಾ ಅಂತ ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನಿಮ್ಮ ಪೀರಿಯಡ್ ಯಾವಾಗ ಬರುತ್ತೆ ಅಂತಾನೆ ಗೊತ್ತಿರೋದಿಲ್ಲ. ಸೆಕೆಂಡ್ಲಿ, ಅನ್ಪ್ರೊಟೆಕ್ಟೆಡ್ ಸೆಕ್ಸ್, ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ್ದೀರಾ. ಸೊ ಇರ್ರೆಗ್ಯುಲರ್ ಸೈಕಲ್ ಇರುವಂತಹ ಮಹಿಳೆ ಯಾವಾಗ ಅಂಡೋತ್ಪತ್ತಿ ಮಾಡ್ತಾ ಇದ್ದಾಳೆ ಅಂತ ಪತ್ತೆ ಹಚ್ಚೋದೇ ಕಷ್ಟವಾಗ್ತಾ ಇರುತ್ತೆ. ಅಂಥದರಲ್ಲಿ ಈ ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದಾಗ ಅವಳು ಪ್ರೆಗ್ನೆನ್ಸಿ ಯಾವಾಗ ಬೇಕಾದರೂ ಆಗ್ಬಹುದು. ಸೊ ಇದು ಒಂದು ಕಾಂಬಿನೇಷನ್. ಇಂಥ ಎರಡೂ ಸೇರ್ಕೊಂಡಿದೆ ಆ್ಯಂಡ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಸಹ ಮಾಡಲಿಲ್ಲ. ಸೊ ನಮಗೆ ಇನ್ ಕೇಸ್ ಅವಳು ಗರ್ಭ ಧರಿಸಿದ್ರೂ ಸಹ ಯಾವಾಗ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಟೆಸ್ಟ್ ಸಹ ಮಾಡಿಲ್ಲ. ಸೊ ಹೀಗೆ ಮಾಡದೆ ಒಂದು 3-4 ತಿಂಗಳ ಸಹ ಕಳೆದು ಹೋಗ್ಬಿಡ್ಬೋದು. ಸೊ ಈ ಥರ ಸಿಚುವೇಶನ್ ಏನಿರುತ್ತೆ ಇದು ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ ಆ್ಯಂಡ್ ಕಪಲ್ಸಿಗೆ ಇದರಿಂದ ತುಂಬ ಸ್ಟ್ರೆಸ್ ಆಗುತ್ತೆ. ಮುಂದಿನ ಅವರು ಏನು ಸ್ಟೆಪ್ಸ್ ತಗೊಳ್ತಾರೆ ಅದು ಬಹಳಷ್ಟು ಸಲ ಈ ಟೆಸ್ಟಿಂಗ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಬಹಳಷ್ಟು ಸಲ ಈ ಪೀರಿಯಡ್ ರೆಗ್ಯುಲರ್ ಆಗಲಿ ಬರದೇ ಇದ್ದವರು ಈ ಥರ ನಿಗ್ಲೆಕ್ಟ್ ಮಾಡಿಬಿಡ್ತಾರೆ. ಹೇಗಾದರೂ ನನ್ನ ಪೀರಿಯಡ್ 1-2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆನೇ ಬರುತ್ತೆ, ನಡೆಯುತ್ತೆ ಅಂತ ಅವರು ಟೆಸ್ಟೇ ಮಾಡೋದಿಲ್ಲ. ಯಾವಾಗ ಅವರು ಟೆಸ್ಟ್ ಮಾಡ್ತಾರೆ ಆ ಹೆದರಿಕೆಯಿಂದ, ಆ ಗಾಬರಿಯಿಂದ, ಆವಾಗ ಅವರ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಅವರಿಗೆ 2 ಗೆರೆ ಕಾಣಿಸ್ತಾ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ ಬಯಸ್ತೇನೆ ಅಂದರೆ, ಸಪೋಸ್ ನಿಮ್ಮ ಸೈಕಲ್ ನಿಯಮಿತವಾಗಿಲ್ಲ, 2 ತಿಂಗಳಿಗೊಮ್ಮೆ ಅಥವಾ 35-40 ದಿವಸಕ್ಕೊಮ್ಮೆ ಈ ಥರ ಬರ್ತಾ ಇದೆ, ಇರ್ರೆಗ್ಯುಲರ್ ಆಗಿದೆ ಆ್ಯಂಡ್ ನೀವು ಈ ಥರ ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನು ಮಾಡಿದ್ದೀರಾ ಅಂದಾಗ ಪ್ಲೀಸ್ ನೀವು ಯಾವ ದಿನದಿಂದ ಈ ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನು ಮಾಡಿದ್ದೀರಾ ಆ ದಿನದಿಂದ ಅಟ್ಲೀಸ್ಟ್ 4 ವಾರವಾದ ನಂತರ, ಅಟ್ಲೀಸ್ಟ್ ನಿಮಗೆ ಯಾವ ದಿನ ನೀವು ಅಸುರಕ್ಷಿತ ಸಂಬಂಧ ಮಾಡಿದ್ದೀರಾ ಅದಾದರೂ ನೆನಪಿರುತ್ತೆ. ಸೊ ಆ ದಿನದಿಂದ ನೀವು 1 ತಿಂಗಳದ ನಂತರ ಟೆಸ್ಟ್ ಮಾಡಲೇಬೇಕು. ಪ್ರೆಗ್ನೆನ್ಸಿಗೆ ನೀವು ಟೆಸ್ಟ್ ಮಾಡಲೇಬೇಕು. ಆ್ಯಂಡ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಹೇಗೆ ಮಾಡ್ತೀರಾ? ಮೆಡಿಕಲ್ ಶಾಪಿಗೆ ಹೋಗಿ ನನಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಅಂತ ಒಂದು ಕಿಟ್ ಕೇಳಬೇಕು. ಅವರು ಒಂದು ಕಿಟ್ಟನ್ನು ಕೊಡ್ತಾರೆ, 50-60 ರುಪೀಸ್ ಆ ಕಿಟ್ಟಿನ ಬೆಲೆ ಇರುತ್ತೆ. ಸೊ ಪ್ರೆಗಾ ನ್ಯೂಸು, ಪ್ರೆಗಾ ಕ್ಲಿಯರು ಅಂತ ಅದ್ರ ಹೆಸರಿರುತ್ತೆ. ಸೊ ಅದನ್ನು ನೀವು ಮನೇಲಿ ತೆಗೆದುಕೊಂಡು ಬಂದು 2 ಡ್ರಾಪ್ ಮೂತ್ರವನ್ನು, ಯೂರಿನನ್ನು ಅದರಲ್ಲಿ ಹಾಕ್ಕೊಂಡು ನೋಡಬೇಕು ಎಷ್ಟು ಗೆರೆ ಬರ್ತಾ
ಇದೆ ಅಂತ. 2 ಗೆರೆ ಬಂದರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಅರ್ಥ. ಸೊ ಈ ಟೆಸ್ಟನ್ನು ನೀವು ಮರೆಯದೇ ಮಾಡಬೇಕು, ಎಸ್ಪೆಷಲಿ ನಿಮ್ಮ ಪೀರಿಯಡ್ ಇರ್ರೆಗ್ಯುಲರ್ ಇದ್ದರೆ. ಸೊ ನೀವು ಯಾವ ದಿನ ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ್ದೀರಾ ಆ ದಿನದಿಂದ 4 ವಾರಗಳ ನಂತರ ನಿಮ್ಮ ಪೀರಿಯಡ್ ಬರಲಿ, ನಿಮ್ಮ ಪೀರಿಯಡ್ ಬರದೇ ಇರಲಿ, ನಿಮ್ಮ ಪೀರಿಯಡ್ 2 ತಿಂಗಳಿಗೊಮ್ಮೆ ಬರಲಿ, 3 ತಿಂಗಳಿಗೊಮ್ಮೆ ಬರಲಿ, ದಟ್ ಈಸ್ ನಾಟ್ ದ ಕನ್ಸರ್ನ್. ಸಪೋಸ್ ನೀವು ಗರ್ಭ ಧರಿಸಿದ್ರೆ ನಮಗೆ ಬೈ 1 ಮಂತ್, ಬೈ 4 ವಾರ ನಾವು ಪತ್ತೆ ಹಚ್ಚಬಹುದು. ಸೊ ನೀವು ಇದನ್ನು ನೆನ್ಪಿಟ್ಕೊಳ್ಬೇಕು. ಯಾಕೆ ನಾನು ಇದನ್ನ ಸ್ಟ್ರೆಸ್ ಮಾಡ್ತಾ ಇದ್ದೇನೆ ಅಂದ್ರೆ, ಈ ಇರ್ರೆಗ್ಯುಲರ್ ಪೀರಿಯಡ್ ಇರುವಂಥ ಮಹಿಳೆಯರು ಯಾವಾಗ ಟೆಸ್ಟ್ ಮಾಡ್ತಾರೆ ಆವಾಗ ಅವರ ಪ್ರೆಗ್ನೆನ್ಸಿ ಬಹಳಷ್ಟು ಸಲ 3 ತಿಂಗಳದಾಗ ಹೋಗಿರುತ್ತೆ, 4 ತಿಂಗಳದಾಗ ಹೋಗಿರುತ್ತೆ. ಅಂಥ ಟೈಮಲ್ಲಿ ಎಲ್ಲ ನಾವು ಜಾಸ್ತಿ ಏನು ಹೆಲ್ಪ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಸೊ ನಿಮಗೆ ಆಪ್ಷನ್ಸ್ ಬಹಳ ಕಡಿಮೆ ಇರ್ತವೆ. ಸೊ ನೀವು ಆದಷ್ಟು ಬೇಗ ಪತ್ತೆ ಹಚ್ಚಬೇಕಾಗತ್ತೆ, ನೀವು ಗರ್ಭ ಧಾರಣೆ ಮಾಡಿದ್ದೀರಾ ಅಥವಾ ನಿಮಗೆ ಗರ್ಭ ನಿಂತಿಲ್ವಾ ಅಂತ. ಸೊ ಹೇಗೆ ಮಾಡೋದು? ಒಂದೇ ಒಂದು ಮೆಥಡ್, ಈ ಪ್ರೆಗ್ನೆನ್ಸಿಯನ್ನ ಟೆಸ್ಟ್ ಮಾಡೋದು. ಅದು ಯಾವುದರಿಂದ? ಪ್ರೆಗ್ನೆನ್ಸಿ ಕಿಟ್ಟಿಂದ, ಯಾವುದೇ ಎಕ್ಸ್ಪಿರಿಮೆಂಟ್ ಇಂದ ಅಲ್ಲ, ಯಾವುದೇ ಉಪ್ಪಿನಿಂದ, ಸಕ್ಕರೆಯಿಂದ, ಬೆಳ್ಳುಳ್ಳಿಯಿಂದ, ಈರುಳ್ಳಿಯಿಂದ ಅಲ್ಲ. ಇದನ್ನ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಇಂದಾನೇ ಮಾಡಬೇಕು. ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ನೀವು ಐದರ್ ಯೂರಿನಲ್ಲಿ ಮಾಡಬಹುದು, ಇಲ್ಲ ಲ್ಯಾಬೋರೇಟರಿಗೆ ಹೋಗ್ಕೊಂಡು ಈ ರಕ್ತದಲ್ಲಿ ಬ್ಲಡ್ ಬೀಟಾ HCG ಟೆಸ್ಟ್ ಅನ್ನ ಹೇಳಿದ್ರೆ ಅವರು ಮಾಡಿಕೊಡ್ತಾರೆ, ಅದರಿಂದ ಸಹ ನಾವು ಪತ್ತೆ ಹಚ್ಚಬಹುದು. ಇವೆರಡು ಮೆಥಡ್ ಅನ್ನ ಬಿಟ್ಟು ನೀವು ಯಾವುದೇ ಎಕ್ಸ್ಪಿರಿಮೆಂಟ್ ಅನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಆ ಕಿಟ್ಟಲ್ಲಿ ನಿಮಗೆ 2 ಗೆರೆ ಬಂತು ಅಂದರೆ ನೀವು ಕನ್ಫರ್ಮ್ ಆಗತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ. ಒಂದೇ ಗೆರೆ ಬಂತು ಅಂದರೆ ನಿಮಗೆ ಪ್ರೆಗ್ನೆನ್ಸಿ ಇಲ್ಲ ಅಂತ ಅರ್ಥ. ಕೆಲವೊಂದು ಸಲ 2ನೇ ಗೆರೆ ಏನಿರುತ್ತೆ ಸ್ವಲ್ಪ ಲೈಟ್ ಆಗಿರುತ್ತೆ, ಪಿಂಕ್ ಆಗಿರುತ್ತೆ. ಸೊ ಇದನ್ನು ಸಹ ಇದು ಪ್ರೆಗ್ನೆನ್ಸಿ ಅಂತಾನೆ ಕನ್ಸಿಡರ್ ಮಾಡಬೇಕು. ಏನೋ ತುಂಬ ಲೈಟ್ ಆಗಿತ್ತು ಅದಕ್ಕೆ ಅದಿಲ್ಲ ಅಂತ ನಾನು ತಿಳ್ಕೊಂಡೆ ಅಂತ ಹಾಗೆ ಅದನ್ನು ಇಂಟರ್ಪ್ರಿಟ್ ಮಾಡಬಾರ್ದು. ಆ ಟೆಸ್ಟ್ ಲೈನಲ್ಲಿ ಒಂದು ಪಿಂಕ್, ಲೈಟ್ ಪಿಂಕ್ ಲೈನ್ ಬಂದರೂ ಸಹ ಅದು ಪ್ರೆಗ್ನೆನ್ಸಿ ಅಂತಾನೆ ಅರ್ಥ. ಸಪೋಸ್ ನಿಮ್ಗೆ ಇರ್ರೆಗ್ಯುಲರ್ ಪೀರಿಯಡ್ ಇದೆ ಅಂಡ್ ನೀವು ಕಾಂಡಮ್ಸ್ ಅನ್ನ ಯೂಸ್ ಮಾಡಿದ್ರಿ, ಸೊ ನೀವು ನಾನು ಏನೋ ಒಂದು ಪ್ರೊಟೆಕ್ಷನ್ ಯೂಸ್ ಮಾಡಿದ್ದೆ ಅಂತ ಸಹ ಟೆಸ್ಟಿಂಗ್ ಅನ್ನ ಮಾಡದೇ ಇರಬಾರ್ದು. ಕೆಲವೊಂದ್ಸಲ ಕಾಂಡಮ್ಸ್ ಅನ್ನ ಯೂಸ್ ಮಾಡ್ತಾರೆ, ಸರಿಯಾಗಿ ಯೂಸ್ ಮಾಡಿರೋದಿಲ್ಲ, ಕರೆಕ್ಟ್ ಆಗಿ ಹಾಕೊಂಡಿರೋದಿಲ್ಲ, ಅದೇನಾದ್ರೂ ಸ್ಲಿಪ್ ಆಗಿ ಹೋಗಿರುತ್ತೆ. ಸೊ ಇಂಥ ಕಂಡೀಷನ್ಸ್ ಅಲ್ಲೆಲ್ಲ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ನಿಮ್ಗೆ ಈ ತರ ಇರ್ರೆಗ್ಯುಲರ್ ಪೀರಿಯಡ್ ಇದ್ದಾಗ ನೀವು ಯಾವುದಕ್ಕೂ ಚಾನ್ಸ್ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಈ ತರ ಅಸುರಕ್ಷಿತ ಲೈಂಗಿಕ ಸಂಬಂಧವಾಗಿದೆಯೋ ಅಥವಾ ಈವನ್ ನೀವು ಕಾಂಡಮ್ ಹಾಕೊಂಡು ಮಾಡಿದ್ರೂ ಒಂದು ಸಲ ಒಂದು 4 ವೀಕ್ಸ್ ನಂತರ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡಿ ನೋಡಿ, ಸೊ ದ್ಯಾಟ್ ಯು ಕ್ಯಾನ್ ಬಿ ಶ್ಯೂರ್ ದಟ್ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂಡ್ ಇಲ್ವಾ ಅಂತ. ಇನ್ ಕೇಸ್ ನೀವು ಪ್ರೆಗ್ನೆನ್ಸಿಗೆ ಕಾಯ್ತಾ ಇದ್ದೀರಾ, ನಿಮ್ಗೆ ಮಗು ಬೇಕಾಗಿದೆ, ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್ ಔಟ್. ಬಟ್ ಸಪೋಸ್ ಇದು ಅನಗತ್ಯ ಗರ್ಭಧಾರಣೆ ಆಗ್ಬಿಡತ್ತೆ ಅಂಡ್ ನಿಮ್ಗೆ ಮಗು ಬೇಡ ಆಗತ್ತೆ, ಆವಾಗ ಈ ಸಿಚುವೇಶನ್ ತುಂಬಾ ಕಾಂಪ್ಲಿಕೇಟೆಡ್ ಆಗ್ಬಿಡತ್ತೆ. ಸೊ ರಿಮೆಂಬರ್ ಟು ಟೆಸ್ಟ್ ಫಾರ್ pregnancy in case of irregular period. Thank you so much for watching the video. Please like, share and subscribe the channel. Thank you.